Praise the Lord. Greetings to you all in the name of our Lord and Savior Jesus Christ. Today's Bible verse, Psalms 16 verse 8. I am always aware of the Lord's presence. He is near and nothing can shake me. ಕೀರ್ತನೆಗಳು 16:8 ವಚನ. ನಾನು ಯೆಹೋವನನ್ನು ಯಾವಾಗಲೂ ನನ್ನೆದುರಿಗೇ ಇಟ್ಟುಕೊಂಡಿದ್ದೇನೆ. ಆತನು ನನ್ನ ಬಲಗಡೆಯಲ್ಲಿ ಇರುವುದರಿಂದ ನಾನು ಎಂದಿಗೂ ಕದಲುವುದಿಲ್ಲ. ಇಲ್ಲಿ ಅರಸನಾದ ದಾವೀದನು ಈ ಮಾತನ್ನು ಹೇಳ್ತಾ ಇದ್ದಾನೆ. ಅರಸನಾದ ದಾವೀದನು ಕರ್ತನನ್ನು ಯಾವಾಗಲೂ ತನ್ನ ಮುಂದೆಯೇ ಇಟ್ಟುಕೊಂಡಿದ್ದಾನೆ. ತನ್ನ ಬಲಗಡೆಯಲ್ಲಿ ಕರ್ತನು ಇದ್ದಾನೆ ಎನ್ನುವುದನ್ನು ಆತನು ದೃಢಪಡಿಸಿಕೊಂಡಿದ್ದಾನೆ. ಆದುದರಿಂದಲೇ ಇವತ್ತು ಅವನು ಹೇಳ್ತಾ ಇದ್ದಾನೆ, ನಾನು ಕದಲುವುದಿಲ್ಲ ಎಂಬುದಾಗಿ, ನಾನು ಎಂದಿಗೂ ಕದಲುವುದಿಲ್ಲ ಎಂಬುದಾಗಿ ಅವನು ನಿಶ್ಚಯದಿಂದ ಇದ್ದಾನೆ. ಯೆಹೋವನು ನನ್ನೆದುರಿಗೇ ಇದ್ದಾನೆ ಎನ್ನುವ ವಾಕ್ಯವನ್ನು ಇವತ್ತು ಅವನು ಹೇಳ್ತಾ ಇದ್ದಾನೆ. ನನ್ನ ಪ್ರಿಯ ದೇವಜನರೇ, ನೀವು ಕೂಡ ನಿಮ್ಮ ಕರ್ತನಾದ ದೇವರನ್ನು ಯಾವಾಗಲೂ ನಿಮ್ಮ ಎದುರಿಗೆ ಇಟ್ಟುಕೊಳ್ಳಿರಿ. ನೀವು ಕೆಲಸ ಮಾಡುವ ಸ್ಥಳದಲ್ಲಿ, ನೀವು ಹೋಗುವಾಗಲೂ ಬರುವಾಗಲೂ, ಪ್ರತಿಯೊಂದೊಂದು ಸಂದರ್ಭದಲ್ಲಿ, ನಿಮ್ಮ ದಿನದ ಪ್ರಾರಂಭದಿಂದ ಅಂತ್ಯದವರೆಗೂ ನನ್ನ ಕರ್ತನು ನನ್ನೊಂದಿಗೆ ಇದ್ದಾನೆ. ನನ್ನ ಕರ್ತನು ನನ್ನೆದುರಿಗೇ ಇದ್ದಾನೆ. ನನ್ನ ಕರ್ತನು ನನ್ನ ಎಡಬಲಗಡೆಗಳಲ್ಲಿ ಇದ್ದಾನೆ ಎನ್ನುವುದನ್ನು ಖಚಿತಪಡಿಸಿಕೊಳ್ಳಿರಿ. ಆಗ ಖಂಡಿತವಾಗಿಯೂ ದೇವರು ನಿಮ್ಮ ಜೊತೆಗೆ ಇರುತ್ತಾರೆ. ನೀವು ನಿದ್ದೆಗೆ ಹೋಗುವಾಗಲೂ ಕೂಡ ನಿಮ್ಮ ದಿಂಬಿನ ಅರ್ಧ ಭಾಗವನ್ನು ಕರ್ತನಿಗೆಂದು ಇರಿಸಿರಿ. ನಿಮ್ಮ ಹಾಸಿಗೆಯ ಅರ್ಧ ಭಾಗವನ್ನು ಕರ್ತನಿಗೆಂದು ಇರಿಸಿರಿ. ಕರ್ತನ ಪ್ರಸನ್ನತೆ ಯಾವಾಗಲೂ ನಿಮ್ಮೊಂದಿಗೆ ಇರುತ್ತದೆ. ನೀವು ನಿದ್ದೆ ಮಾಡುವಾಗಲೂ ಕೂಡ ಆತನೊಂದಿಗೆ ಮಾತನಾಡುತ್ತಾ ಇರ್ರಿ. ಕರ್ತನ ಪ್ರಸನ್ನತೆ ನಿಮ್ಮೊಂದಿಗೆ ಇರುವುದನ್ನು ಗ್ರಹಿಸಿಕೊಳ್ಳಿರಿ. ಆತನು ನನ್ನ ಬಲಗಡೆ ಇರುವುದರಿಂದ ನಾನು ಕದಲುವುದೇ ಇಲ್ಲ ಎನ್ನುವ ವಾಕ್ಯವನ್ನು ನೀವು ಪದೇ ಪದೇ ಮೇಲಿಂದ ಮೇಲೆ ಹೇಳುತ್ತಾ ಇರುವುದಾದರೆ ನಂಬಿಕೆ ನಿಮ್ಮಲ್ಲಿ ಬಲವಾಗಿ ದೃಢವಾಗುತ್ತದೆ. ಯಾವಾಗಲೂ ನೀವು ನಂಬಿಕೆಯಿಂದ ಇರಲಿಕ್ಕೆ ಸಾಧ್ಯವಾಗುತ್ತದೆ. ಈ ಅನುಭವ ಕೇವಲ ಕೆಲವು ದಿನಗಳಿಗೆ ಮಾತ್ರವಲ್ಲ, ನಿಮ್ಮ ಜೀವಿತ ಕಾಲವೆಲ್ಲ ಈ ಅನುಭವ ನಿಮ್ಮದಾಗಿರಬೇಕು. ಈ ಥರದ ಅಭ್ಯಾಸ ನೀವು ಯಾವಾಗಲೂ ಮಾಡುವುದಾದರೆ ಖಂಡಿತವಾಗಿಯೂ ನಿಮ್ಮ ನಂಬಿಕೆ ಹೆಚ್ಚುತ್ತದೆ. ಕರ್ತನು ಖಂಡಿತವಾಗಿಯೂ ನಿಮ್ಮ ಜೊತೆಗಿರುತ್ತಾರೆ. ಯಾಕೆಂದರೆ ನಮ್ಮ ಕರ್ತನು ನಮ್ಮ ಮುಂದಿರುವ ಆತನು ಅತಿಶಯವಾದ ಆತನು. ಆತನು ಮಹಿಮೆಯುಳ್ಳ ದೇವರು. ಆತನು ನಿತ್ಯನಾದ ತಂದೆ. ಆತನು ಸಮಾಧಾನದ ಪ್ರಭು. ನಮ್ಮೊಳಗಿರುವ ಆತನು, ನಮ್ಮೊಂದಿಗಿರುವ ಆತನು ಹೆಚ್ಚಿನವನು ಆತನಾಗಿದ್ದಾನೆ. ಅದ್ಭುತಗಳನ್ನು ಮಾಡುವ ದೇವರು ನಮ್ಮ ದೇವರು ಎನ್ನುವ ಗ್ರಹಿಕೆ ನಿಮ್ಮೊಳಗೆ ಬರುತ್ತದೆ. ಇದುವೇ ಜಯದ ರಹಸ್ಯವಾಗಿದೆ. ನಿಮ್ಮ ಜೀವಿತದಲ್ಲಿ ಜಯದ ಜೀವಿತ ಬೇಕಾಗಿರುವುದಾದರೆ ಈ ಅಭ್ಯಾಸ ನೀವು ಮಾಡಿಟ್ಟುಕೊಳ್ಳಿರಿ. ಯೆಹೋವನು ಯಾವಾಗಲೂ ನನ್ನೊಂದಿಗೆ ಇದ್ದಾನೆ ಎನ್ನುವ ದೃಢ ನಿಶ್ಚಯದಿಂದ ನೀವಿರ್ರಿ. ಯೆಹೋವನು ನಿಮ್ಮ ಮುಂಭಾಗದಲ್ಲೂ ಹಿಂಭಾಗದಲ್ಲೂ ಎಡ ಬಲಗಡೆಗಳಲ್ಲಿಯೂ ಯಾವಾಗಲೂ ಇರ್ತಾನೆ. ಆತನು ನಿಮ್ಮನ್ನು ಆವರಿಸಿಕೊಂಡಿರುತ್ತಾನೆ. ಕೀರ್ತನೆ 145:18 ವಾಕ್ಯ ಈ ರೀತಿ ಹೇಳುತ್ತದೆ, ಯೆಹೋವನಿಗೆ ಮೊರೆ ಇಡುವವರು ಯಥಾರ್ಥವಾಗಿ ಮೊರೆ ಇಡುವುದಾದರೆ ಆತನು ಹತ್ತಿರವಾಗಿಯೇ ಇದ್ದಾನೆ ಎಂಬುದಾಗಿ. ಯಾರೆಲ್ಲ ದೇವರಿಗೆ ಪ್ರಾರ್ಥನೆ ಮಾಡುತ್ತಾರೋ ಅವರು ಯಥಾರ್ಥವಾದ ಮನಸ್ಸಿನಿಂದ, ಸತ್ಯವಾದ ಮನಸ್ಸಿನಿಂದ ಕರ್ತನಿಗೆ ಮೊರೆ ಇಡುವುದಾದರೆ ಆತನು ಯಾವಾಗಲೂ ಅಂಥವರ ಹತ್ತಿರದಲ್ಲಿಯೇ ಇರುವಂಥ ದೇವರಾಗಿದ್ದಾರೆ. ನಮ್ಮ ದೇವರು ದೂರವಾಗಿದ್ದಾನೆ ಎಂಬುದಾಗಿ ಯಾವತ್ತೂ ನೀವು ಭಾವಿಸಿಕೊಳ್ಳಬೇಡಿರಿ. ಯಾಕೆಂದರೆ ಯೆರೆಮೀಯ 23:23 ದೇವರ ವಾಕ್ಯ ಈ ರೀತಿ ಹೇಳುತ್ತದೆ, ಯೆಹೋವನು ಇಂತೆನ್ನುತ್ತಾನೆ, ನಾನು ಸಮೀಪದಲ್ಲಿ ಮಾತ್ರ ಇರುವ ದೇವರೋ, ದೂರದಲ್ಲಿಯೂ ಇರುವವನಲ್ಲವೋ ಎಂಬುದಾಗಿ. ಹೌದು, ನಮ್ಮ ದೇವರು ಸಮೀಪದಲ್ಲಿಯೂ ಇರುತ್ತಾರೆ, ದೂರದಲ್ಲಿಯೂ ಇರುತ್ತಾರೆ. ಅಪೊಸ್ತಲರ ಕೃತ್ಯ 17:27 ದೇವರ ವಾಕ್ಯ ಈ ರೀತಿ ಹೇಳ್ತದೆ, ಆತನು ನಮ್ಮಲ್ಲಿ ಒಬ್ಬನಿಗೂ ದೂರವಾದವನಲ್ಲ ಎಂಬುದಾಗಿ. ಹೌದು, ಆತನು ಯಾರೆಲ್ಲ ಪ್ರಾರ್ಥನೆ ಮಾಡ್ತಾರೋ ಅವರೆಲ್ಲರಿಗೂ ಹತ್ತಿರವಾಗಿಯೇ ಇದ್ದಾನೆ. ಯಾರೊಬ್ಬರಿಗೂ ಕೂಡ ಆತನು ದೂರವಾದವನಲ್ಲ. ನನ್ನ ಪ್ರಿಯ ದೇವ ಮಕ್ಕಳೇ, ನಿಮ್ಮಲ್ಲಿರುವ ದುರ್ಮಾರ್ಗತನವನ್ನು ಬಿಟ್ಟು ಇಂದಿನಿಂದಲೇ ಯೆಹೋವನಿಗೆ ಯಥಾರ್ಥವಾದ ಮನಸ್ಸಿನಿಂದ ಪ್ರಾರ್ಥನೆ ಮಾಡುವಂಥವರಾಗಿರ್ರಿ. ಯಾವಾಗಲೂ ನನ್ನ ದೇವರು ನನ್ನ ಎಡ ಬಲಗಡೆಗಳಲ್ಲಿ ಇದ್ದಾರೆ, ಆತನು ನನ್ನೆದುರಿಗೇ ಇದ್ದಾರೆ ಎನ್ನುವ ಭರವಸೆಯಿಂದ ಇರ್ರಿ. ಕರ್ತನು ಖಂಡಿತವಾಗಿಯೂ ನಿಮ್ಮ ಜೊತೆಗಿದ್ದು ನಿಮ್ಮ ಜೀವಿತದಲ್ಲಿ ಜಯವನ್ನು ಅನುಗ್ರಹಿಸುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ.
ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ ನಿನಗೆ ಸ್ತೋತ್ರಪ್ಪ. ಪರಿಶುದ್ಧಾತ್ಮ ದೇವರೇ ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ನೀವು ಯಾವಾಗಲೂ ನಮ್ಮೆದುರಿಗೇ ಇರುವಂಥ ದೇವರು, ನಮ್ಮ ಬಲಗಡೆಗಳಲ್ಲಿ ಇರುವಂಥ ದೇವರು. ಅದಕ್ಕಾಗಿ ಸ್ತೋತ್ರಪ್ಪ. ಅಂದು ದಾವೀದನು ಹೇಳಿದ ರೀತಿಯಲ್ಲಿ ನಾನು ಕದಲುವುದೇ ಇಲ್ಲ ಎನ್ನುವ ವಾಕ್ಯವನ್ನು ಇವತ್ತು ನಾವೆಲ್ಲರೂ ಕೂಡ ಹೇಳ್ತಾ ಇದ್ದೇವೆ ಸ್ವಾಮಿ. ನಮ್ಮ ದೇವರು, ನಮ್ಮ ಯೇಸು ಸ್ವಾಮಿ ನಮ್ಮ ಜೊತೆಗೇ ಇದ್ದಾರೆ ಎನ್ನುವ ಭರವಸೆಯಿಂದ ನಾವಿದ್ದಿದ್ದೇವೆ ಸ್ವಾಮಿ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರೋ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಸ್ವಾಮಿ. ಇಂದಿನಿಂದ ದೇವ ನಾವೆಲ್ಲರೂ ನಿನ್ನನ್ನೇ ಮುಂದಿಟ್ಟುಕೊಂಡು ನಮ್ಮ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಕೃಪೆ ಮಾಡು ಸ್ವಾಮಿ. ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಕರ್ತನೆ. ಅವರು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಸಹಾಯ ಮಾಡು ಸ್ವಾಮಿ. ಅವರು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ, ಅವರ ಕೆಲಸದಲ್ಲಿರುವಾಗಲೂ ಪ್ರತಿಯೊಂದೊಂದು ಸಂದರ್ಭದಲ್ಲಿ ನೀನು ಅವರ ಜೊತೆಗೇ ಇದ್ದು ಅವರಿಗೆ ಜಯವನ್ನು ಅನುಗ್ರಹಿಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.